ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೈಸೂರಲ್ಲಿದ್ದೀನಿ. ಸೊ ಹಾಗೆ ಒಂದು ಸಣ್ಣ ಔಟಿಂಗ್. ಮದುವೆ ಆದಮೇಲೆ, ಅದರಲ್ಲೂ ಮಗು ಆದಮೇಲೆ ನಾನು ಒಬ್ಬೊಬ್ಬಳೇ ಎಲ್ಲೂ ಓಡಾಡಿಲ್ಲ. ಯಾಕಂದರೆ ಮಗ ಇದ್ದಾನೆ ಅಂತ. ಅವನನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಅಂತ ನನಗೆ ಯಾವಾಗಲೂ ಅನಿಸೋದು. ಆಗುತ್ತಾ ಆಗಲ್ವಾ ಅಂತ ಅನಿಸೋದು. ಸೊ ಹಾಗಾಗಿ ನಾನು ಒಬ್ಬಳೇ ಎಲ್ಲೂ ಹೋಗಿಲ್ಲ. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ದೆ, ಬಟ್ ಬಸ್ ಸ್ಟಾಪಲ್ಲಿ ನನಗೋಸ್ಕರ ಯಾರಾದರೂ ವೆಯ್ಟ್ ಮಾಡಬೇಕು ಮನೆಯಿಂದ, ಅಲ್ಲಿಂದ ಪಿಕಪ್ ಮಾಡೋರು, ಆ ಥರ ಓಡಾಡಿದ್ದೀನಿ. ಅದು ಬಿಟ್ಟರೆ ಎಲ್ಲೂ ಆಚೆ ಈ ಥರ ಹೋಗಿಲ್ಲ. ಸೊ ಫಸ್ಟ್ ಟೈಮ್ ಯಾಕೆ ಟ್ರೈ ಮಾಡಬಾರ್ದು, ಹೇಗಿರುತ್ತೆ ನೋಡೋಣ, ನಾನು ಒಬ್ಬಳೇ ಅವನನ್ನು ಕರ್ಕೊಂಡು ಎಲ್ಲಾದರೂ ಹೋಗ್ಬೋದಾ, ಆಗುತ್ತಾ, ಟ್ರೈ ಮಾಡೋಣ ಅಂತ ಇವತ್ತು ನನ್ನ ಮಗನ ಜೊತೇಲಿ ಬಂದಿದ್ದೀನಿ. ನನ್ನ ಮಗನಿಗೆ 2 ವರ್ಷ ಇವಾಗ. ಇಲ್ಲೇ ಮೈಸೂರಲ್ಲಿ ಸ್ವಲ್ಪ ನನಗೆ ಕೆಲಸ ಆಯಿತು. ಸೊ ಕೆಲಸ ಮುಗಿಸ್ಕೊಂಡು, ತುಂಬ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದು ಬೇಡ, ಯಾವುದಾದ್ರೂ ಚಿಕ್ಕ ಜಾಗ ಬೇಗ ಮುಗಿಯೋವಂಥದ್ದು ಯಾವುದಾದ್ರೂ ಪ್ಲೇಸ್ಗೆ ಹೋಗೋಣ ಅಂತ ಅನ್ನಿಸ್ದಾಗ, ನಮ್ಮೂರು ರೋಡಲ್ಲೇ ಇದೆ ಇದು, ಲೋಕರಾಜನ್ ಅಕ್ವಾ ವರ್ಲ್ಡ್, ಇದು ಫಿಶ್. ಅಲ್ಲಿ ತುಂಬ ಸಲ ನಾನು ಆಚೆಯಿಂದ ನೋಡಿದ್ದೆ. ಆನ್ ದ ವೇ ಅದೇ ರೋಡಲ್ಲಿ ನಮ್ಮದು ಊರಿನ ಬಸ್ ಓಡಾಡುತ್ತಿರುತ್ತೆ. ಆದರೆ ಯಾವತ್ತೂ ನಾನು ಹೋಗಿರಲಿಲ್ಲ ಅಲ್ಲಿ. ಸೊ ಯಾಕೆ ಇಲ್ಲೇ ಟ್ರೈ ಮಾಡಬಾರ್ದು, ಬೇಗ ಮುಗಿಯುತ್ತಲ್ವಾ, ಬೇಗ ಬರ್ಬೋದು ಅಟ್ಲೀಸ್ಟ್ ಅಂತ ಹೇಳಿಬಿಟ್ಟು. ಸೊ ಇವತ್ತು ಅವನನ್ನು ನಾನು ಅಲ್ಲಿ ಕರ್ಕೊಂಡು ಹೋಗಿರ್ತೀನಿ. ಹೇಗಿರುತ್ತೆ ಈಗ ನೋಡಬೇಕು ಅವನ ಜೊತೆ, ಹೇಗೆ ಅವನು ಇಲ್ಲಿ ಟೈಮ್ ಕಳೀತಾನೆ ಅಂತ. ಯೂಶ್ವಲಿ ಅವನು ಹೊರಗಡೆ ಯಾರ ಹತ್ರನೂ ಅಷ್ಟೊಂದು ಹೋಗಲ್ಲ, ಅನ್ನೋನ್ ಪರ್ಸನ್ಸ್ ಹತ್ರ ಯಾರ ಹತ್ರನೂ ಹೋಗಲ್ಲ. ಸೊ ಇಲ್ಲಿ ಹೇಗಿರ್ತಾನೆ, ಹೇಗೆ ನೋಡ್ಕೋತಾನೆ, ಹಿಂಸೆ ಆಗುತ್ತಾ, ನಾನೊಬ್ಬಳೇ ಹ್ಯಾಂಡಲ್ ಮಾಡ್ಬೋದಾ, ಏನೋ ಎತ್ತಾ ಅಂತ ಒಂದು ಸಲ ನೋಡೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ. ಇಲ್ಲಿ ಬಂದು ಟಿಕೆಟ್ಸ್ಗೆ ಪ್ರೈಸು 290 ಸಮಥಿಂಗ್ ಆಗುತ್ತೆ ಅಡಲ್ಟ್ಸ್ಗೆ. ಕಿಡ್ಸ್ಗೂ ಟಿಕೆಟ್ ಅಂತ ಹಾಕಿದ್ದಾರೆ, ಬಟ್ ಕಿಡ್ಸ್ಗೆ ಫ್ರೀ ಅಂತ ಹೇಳಿದ್ರು ನನಗೆ ನಾನು ಹೋಗಿದ್ದಾಗ. ಜೊತೆಗೆ ಫಿಶ್ಗೆ ಕೆಲವೊಂದು ಕಡೆ ಫುಡ್ನ ನಾವು ಫೀಡ್ ಮಾಡ್ಬೋದು. ಸೊ ನಮಗೆ 50 ರುಪೀಸ್ ಪೇ ಮಾಡಿದ್ರೆ ಒಂದು ಚಿಕ್ಕ ಬಾಕ್ಸಿಗೆ 50 ರುಪೀಸ್. ಸೊ ನಮಗೆ ಎಷ್ಟು ಬಾಕ್ಸ್ ಬೇಕು ಅಷ್ಟು ಬಾಕ್ಸ್ ತೊಗೋಬೋದು. ಕೆಲವೊಂದು ಕಡೆ, ಎಲ್ಲ ಕಡೆನೂ ಫೀಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ಕಡೆ ಫೀಡ್ ಮಾಡೋಕ್ಕೆ ಅಂತಲೇ ಪ್ಲೇಸಸ್ ಇದೆ, ಅಲ್ಲಿ ಕೊಡ್ಬೋದು ಫಿಶ್ಗೆ. ಆ್ಯಂಡ್ ದೆನ್ ಇವಾಗ ನೀವು ಒಳಗಡೆ ಚೆನ್ನಾಗಿದೆ, ಫಿಶಸ್ ಎಲ್ಲ ಓಕೆ, ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನನ್ನ ಮಗನಿಗೆ ಇಷ್ಟ ಆಯಿತು ಆ್ಯಕ್ಚುಲಿ. ಹೇಳಬೇಕಂತಂದರೆ ಅವನಿಗಿಷ್ಟ. ಯೂಶ್ವಲಿ ಈ ಥರ ಎಲ್ಲ ನೋಡೋದು, ಪ್ರಾಣಿಗಳು, ಪಕ್ಷಿಗಳು, ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಅವನಿಗೆ. ಸೊ ಇಲ್ಲಿ ಹೇಗಿತ್ತು, 1 ಅವರ್ 1.5 ಅವರ್ ಸ್ಪೆಂಡ್ ಮಾಡಿದ್ವಿ ಇಲ್ಲಿ ಅನಿಸುತ್ತೆ ಅಷ್ಟೇ. ಆ್ಯಂಡ್ ನಮ್ಮ ಮೆಮೊರೀಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ಒಂದು ಕಡೆ ಫೋಟೋ ತೆಗಿತಾರೆ, ಆ್ಯಂಡ್ ಅದಾದಮೇಲೆ ನಮ್ಮದು ಎಲ್ಲ ಕಡೆ ಅದನ್ನು ಎಡಿಟ್ ಮಾಡಿ ಲಾಸ್ಟಲ್ಲಿ ತೋರಿಸ್ತಾರೆ. ಬೇಕು ಅಂದರೆ ನಾವು ಅದನ್ನು ಪ್ರಿಂಟ್ ಕೂಡ ತೊಗೋಬೋದು. ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಹೇಗೆ ಓಡಾಡ್ತಿದ್ದಾನೆ ಅವನಂತಂದರೆ ನನ್ನ ಕೈಗೆ ಸಿಗ್ತಾ ಇಲ್ಲ, ನಾನು ಅವನ ಹಿಂದೆ ಓಡಬೇಕು. ಅಲ್ಲೆಲ್ಲರೂ ಅವನನ್ನೇ ನೋಡ್ತಾ ಇದ್ದಾರೆ, ಆ ಥರ ಮಾಡ್ತಿದ್ದಾನೆ. ನಾನು ಮುಂದೆ ಹೋದರೆ ಹಿಂದೆ ಓಡಿ ಬರ್ತಾನೆ, ಹಂಗೆ ಮಾಡ್ತಿದ್ದ. ಆ್ಯಂಡ್ ಇದು ತುಂಬ ಚೆನ್ನಾಗಿದೆ ಇಲ್ಲಿ ಫಿಶ್. ನೀವೇನು ನೋಡ್ತಿದ್ದೀರಾ, ಈ ಥರ ಒಂದು 3-4 ಇದೆ. ಸಣ್ಣದು ಒಂದು ಕಡೆ, ದೊಡ್ಡದು ಒಂದು ಕಡೆ, ಆ ಥರ ಇದೆ. ಇಲ್ಲಿ ಬೋಟ್ ಇದೇ ಥರ ಚೆನ್ನಾಗಿದೆ, ಫ್ಯಾಂಟಸಿ ವರ್ಲ್ಡ್ ಥರ. ಇಲ್ಲಿ ಮೀನುಗಳು ತುಂಬ ಹತ್ತಿರದಿಂದ ನೋಡ್ಬೋದು. ಈ ಪ್ಲೇಸೆಲ್ಲ ನಾವು ಫಿಶಸ್ಗೆ ಫೀಡ್ ಮಾಡ್ಬೋದು. ಅವನು ಆ ಕಡೆ ಈ ಕಡೆ ನೋಡಿ ಅಲ್ಲಿ ಒಳಗಡೆ ಇಳಿಯೋಕ್ಕೆ ಟ್ರೈ ಮಾಡ್ತಿದ್ದಾನೆ. ಆ್ಯಕ್ಚುಲಿ ತುಂಬ ಕಡೆ ಈ ಥರ ಟ್ರೈ ಮಾಡ್ದ. ಅದನ್ನು ಟಚ್ ಮಾಡಬೇಕು ಅಂತ ಅವನಿಗೆ ಇಷ್ಟ ಆಗಿದೆ ಅನಿಸುತ್ತೆ. ಸೊ ಮೆಲ್ಲಿಗೆ ಹತ್ಕೊಂಡು ಅದನ್ನು ಟಚ್ ಮಾಡೋಕ್ಕೆ ಅಂತ ಹೋಗ್ದ. ಈ ಥರ ಗುಹೆ ಥರ ಒಳಗಿಂದ ಹೋದರೆ ಎಲ್ಲ ಗುಹೆ ಥರ ಫೀಲ್ ಕೊಡುತ್ತೆ. ಒಂಥರ ಚೆನ್ನಾಗಿದೆ, ನನಗಿಷ್ಟ ಆಯಿತು ಪರ್ಸ್ನಲಿ. ಹೋಗ್ಬೋದು ಒಂದು ವಿಸಿಟ್ ಮಾಡ್ಬೋದು. ನೀವು ಯಾರು ಮೈಸೂರಿಗೆ ತುಂಬ ಜನ ಟೂರಿಸ್ಟ್ ಬರ್ತಾ ಇರ್ತಾರೆ. ಇದು ಒಂದು ಪ್ಲೇಸಸ್ ನೀವು ಆ್ಯಡ್ ಮಾಡ್ಕೋಬೋದು ನೋಡಲಿಕ್ಕೆ. ಈ ಥರದ್ದು ತುಂಬ ಚೆನ್ನಾಗಿದೆ. ಇದು ಸಣ್ಣ ಫಿಶಸ್ ಇದೆ, ಇದೇ ಥರ ಸ್ವಲ್ಪ ದೊಡ್ಡದು, ಅದಕ್ಕಿಂತ ಸ್ವಲ್ಪ ದೊಡ್ಡದು, ಇನ್ನು ತುಂಬ ದೊಡ್ಡದು, ಆ ಥರ ಎಲ್ಲ ಬೇರೆ ಬೇರೆ ಬ್ಲಾಕಲ್ಲಿ ಈ ಥರ ಮಾಡಿದ್ದಾರೆ. ಚೆನ್ನಾಗಿದೆ. ಆ್ಯಂಡ್ ಕೆಲವೊಂದು ಕಡೆ ಕೆಲವೊಂದು ಫಿಶಸ್ ನೇಮ್ ಮತ್ತು ಅದರದ್ದು ಕ್ಯಾರೆಕ್ಟರ್ಸ್ ಎಲ್ಲ ಅದು ಇನ್ ಡೀಟೇಲ್ ಆಗಿ ಕೆಲವೊಂದು ಕಡೆ ಬೋರ್ಡ್ಗಳು ಹಾಕಿದ್ದಾರೆ. ನಾವು ಅದನ್ನು ಬೇಕಿದ್ರೆ ಓದ್ಕೊಂಡು ತಿಳ್ಕೊಬಹುದು. ಓವರಾಲ್ ನನಗೆ ಓಕೆ ಅಂತ ಅನ್ನಿಸ್ತು, ಇಷ್ಟ ಆಯಿತು. ಪಪ್ಪು
ನೋಡಿ ಬಂಗಾರಿ. ಏಯ್ ಹುಷಾರು. ಪಪ್ಪು ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ಯಾ? ಹಂಗೆಲ್ಲ ಮಾಡಬಾರ್ದು. ಲೈಟ್ ಏನು ಮಾಡ್ತಿದ್ಯಾ? ಏನದು? ಏನದು? ಫಿಶ್. ಏನದು? ಇನ್ನೊಂದ್ಸಲ ಹೇಳು. ಅಲ್ಲೋಗ್ಬೇಕಾ? ಅವನಿಗೆ ಫಿಶ್ ತುಂಬಾ ಇಷ್ಟ ಆಯಿತು. ಒಂದು ಕಡೆಯಿಂದ ಒಂದು ಕಡೆ ತುಂಬ ಓಡಾಡ್ತಿದ್ದ, ಮತ್ತು ಅದನ್ನು ಹಿಡ್ಕೋಬೇಕು ಅಂತ ತುಂಬ ಟ್ರೈ ಮಾಡೋನು. ತೆಕ್ಕೊಡು ಅಂತ ಒಂದೆರಡು ಕಡೆ ಹಠ ಮಾಡ್ತಿದ್ದ, ಮತ್ತು ಒಂದು ಕಡೆ ನಿಲ್ತಿರ್ಲಿಲ್ಲ. ತುಂಬ ಓಡಾಡ್ತಿದ್ದ. ಅಲ್ಲಿ ಯಾರಂತಲೇ ಗೊತ್ತಿರಲ್ಲ, ಅವರನ್ನೆಲ್ಲ ಮಾತಾಡಿಸ್ತಿದ್ದ. ಸುಮ್ಮನೆ ಓಡ್ತಾ ಇರೋದು. ನಾನಲ್ಲಿ ಫೋಟೋ ವೀಡಿಯೋ ಮಾಡ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಇವನಿಂದೆ ಓಡೋದೇ ಆಗ್ತಾಯಿತ್ತು. ಆ್ಯಂಡ್ ಇದು ಒಂಥರ ಚೆನ್ನಾಗಿದೆ. ಇಲ್ಲಿ ಬ್ರಿಡ್ಜ್ ಥರ ಮಾಡಿ ಕೆಳಗಡೆ ಎಲ್ಲ ಫಿಶಸ್ ಬಿಟ್ಟಿದ್ರು ಆ ಪ್ಲೇಸಲ್ಲಿ. ಅದು ತುಂಬ ಚೆನ್ನಾಗಿತ್ತು. ಇವಾಗ ಏನು ನೋಡ್ತಿದ್ದಾರೆ, ಇದೊಂಥರ ಗೋಲ್ಡನ್ ಫಿಶಸ್. ಅಲ್ಲಿರೋ ಲೈಟ್ಸ್ ಎಲ್ಲ ಹೋಗಿ ಹೋಗಿ ಟಚ್ ಮಾಡೋನು. ನಂಗೆ ಅವನನ್ನು ಇಟ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿತ್ತು. ಪ್ರತಿಯೊಂದು ಕಡೆನೂ ಫಿಶ್ ನೋಡಿದ ಕಡೆ ಎಲ್ಲ ಅಮ್ಮ ಫಿಶ್ ಫಿಶ್ ಅದನ್ನು ಟಚ್ ಮಾಡಿಸಿ ಅಂತ ಹೇಳ್ತಿದ್ದ. ಕೈಗೆ ಸಿಗ್ತಾ ಇರಲಿಲ್ಲ, ತುಂಬ ಓಡಿ ಓಡಿ ಹೋಗ್ತಿದ್ದ. ಮತ್ತು ಅಲ್ಲಿ ನೀರು ಬರೋದೆಲ್ಲ ನೋಡ್ಬಿಟ್ಟು ಸಿಗ್ಬೋದು, ಟಚ್ ಮಾಡ್ಬೋದು ಅಂತ ತುಂಬ ಇದು ಮಾಡ್ತಿದ್ದ. ಇದು ಒಂದು ಕಡೆ ಫೀಡ್ ಮಾಡೋಕ್ಕೆಲ್ಲ ಅಲ್ಲೆಲ್ಲ ಕೆಳಗಡೆ ಇರೋ ಕಡೆ ಎಲ್ಲ ಫೀಡ್ ಮಾಡ್ಬೋದು ನಾವು. ಸೊ ಇಲ್ಲಿ ಒಂದು ಕಡೆ ಅವನ ಕೈಲಿ ನಾನು ಕೂಡ ಹಾಕಿದೆ ಮೀನಿಗೆ. ಸೊ ಅದು ಅವನಿಗೆ ತುಂಬ ಖುಷಿ ಆಯಿತು. ಆಗ್ತಾಯಿದ್ದಾನೆ ಅಲ್ಲೆಲ್ಲ. ನಾವು ಫುಡ್ ಹಾಕೋಕ್ಕೆ ಶುರು ಮಾಡಿದ ತಕ್ಷಣ ಅದೆಲ್ಲ ಬಂದ್ಬಿಡುತ್ತೆ ಒಂದು ಸೈಡು. ಸೊ ಚೆನ್ನಾಗಿರುತ್ತೆ ಇದು. ಅಲ್ಲಿ ಹಾಕಿ ಒಳಗೆ ಎತ್ಕೊಳ್ತಾರೆ. ವೆರಿ ಗುಡ್. ಇನ್ನೊಂದು ಹಾಕ್ತೀರ? ಫಿಶ್ ಮಮ್ಮಮ್ಮ ತಿನ್ನುತ್ತಾ? ಹೆಂಗಿದೆ ಫಿಶ್ಶು? ಮಧ್ಯ ಮಧ್ಯ ಒಂದು ಬ್ಲಾಕಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಈ ಥರ ಗುಹೆ ಥರ ಫೀಲ್ ಕೊಡೋದು. ನಂಗೆ ಈ ಥರದ್ದೆಲ್ಲ ನೋಡಿದಾಗ ಹಳೆ ಕಾಲದ ಫಿಲಮ್ಸ್ ನೆನಪಾಗ್ತಿತ್ತು. ಮೇ ಬಿ ಇದು ನನಗೆ ಒಂದು ಒಳ್ಳೆ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಯಾಕೆಂದರೆ ನನ್ನ ಮಗನ ಜೊತೆ ಫಸ್ಟ್ ನಾನು ಒಬ್ಬಳೇ ಯಾವ್ದಾದ್ರು ಪ್ಲೇಸಿಗೆ ವಿಸಿಟ್ ಮಾಡಿದ್ದೆ ಅಂತ ಅಂದರೆ ಅದು ಈ ಪ್ಲೇಸ್ ಆಗಿರುತ್ತೆ. ಸೊ ಹಾಗಾಗಿ ತುಂಬ ಕಷ್ಟ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಏನೂ ಅನ್ನಿಸ್ಲಿಲ್ಲ. ಓಕೆ, ಮ್ಯಾನೇಜಬಲ್ ಇರುತ್ತಲ್ವ ಸಣ್ಣ ಪುಟ್ಟದ್ದು. ಏನು ಚೆನ್ನಾಗಿ ತುಂಬ ಏನು ಕಷ್ಟ ಕೊಡಲಿಲ್ಲ ಅವನ ಪಾಪ. ಸ್ವಲ್ಪ ಓಕೆ ಅಂತಲೇ ಅನ್ನಿಸ್ತು ನನಗೆ. ಆರಾಮಾಗಿ ಹೋಗಿ ಬಂದ್ವಿ. ಮ್ಯಾನೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲಾದರೂ ನನ್ನ ಮಗನ ಕರ್ಕೊಂಡು ನಾನು ಒಬ್ಬಳೇ ಹೋಗಿ ಬರ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂತು ನನಗೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಸೊ ಹೇಗಿತ್ತು ಲೈಕ್ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನೋಡ್ತಾ ಇರಿ. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್ ಬಾಯ್.